ಇವತ್ತಿನ ವಿಡಿಯೋದಲ್ಲಿ ಎಳ್ಳುಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ, ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಎಳ್ಳನ್ನು ಒಂದು ಸಲ ಕೇರ್ಬಿಟ್ಟು ಚೆನ್ನಾಗಿ ಆರಿಸ್ಕೊಂಡು ನೀರಲ್ಲಿ 2-3 ಸಲ ತೊಳೆದ್ಬಿಟ್ಟು ಈ ಥರ ನೀರು ಸೋಸಿಬಿಟ್ಟು ಈ ಥರ ಒಣ ಬಟ್ಟೆಗೆ ಒಣಗಿಸ್ಕೋಬೇಕು. ಒಂದು ಸಲ ನೀರೆಲ್ಲ ಆರಿ ಒಣಗಿದ ಮೇಲೆ ಬಿಸಿಲಲ್ಲಿ ಒಂದು ಸಲ ಒಣಗಿಸ್ಕೋಬೇಕು. ನೋಡಿ, ಎಳ್ಳು ಚೆನ್ನಾಗಿ ಒಣಗಿದೆ. ಸ್ವಲ್ಪ ಬಿಸಿಲಲ್ಲೂ ಕೂಡ ಇಟ್ಟಿದ್ದೆ ನಾನು. ಈಗ ಇದನ್ನು ಸಣ್ಣ ಹುರಿಲಿ ಹುರ್ಕೋಬೇಕಾಗತ್ತೆ. ನೋಡಿ, ಎಳ್ಳನ್ನು ನಾನು ಹುರ್ಕೊಂಡು ಹಾಕಿದ್ದೆ. ಇದನ್ನೆಲ್ಲ ಪೂರ ಆರಕ್ಕೆ ಬಿಡಬೇಕು. ಒಳ್ಳೆ ಘಮ ಘಮ ಅಂಥೇಳಿ ಪರಿಮಳ ಬರೋವರೆಗೂ ಹುರ್ಕೋಬೇಕು. ನೋಡಿ, ಎಳ್ಳನ್ನು ಸ್ವಲ್ಪ ಹೀಗೆ ಮಾಡಿದರೆ ಕೈಯಿಂದ ಈ ಥರ ಪುಡಿ ಪುಡಿ ಆಗಬೇಕು. ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಒಂದು ಬೌಲಲ್ಲಿ 3/4 ಬೌಲಷ್ಟು ಎಳ್ಳು ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನಾನು. ಹುರಿದಿದ್ದ ಎಳ್ಳು ಈಗ ತಣ್ಣಗೆ ಹಾಕಿದ್ದೆ. ಇದು ಸ್ವಲ್ಪ ಮಿಕ್ಸಿಲಿ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಬೇಕಾಗತ್ತೆ. ಮಿಕ್ಸಿ ಹಾಕ್ಕೊಂಬರ್ತೀನಿ ನಾನು ಈ ಬಟ್ಲಲ್ಲಿನ 3/4 ಬಟ್ಲು ಎಳ್ಳಿಂದು ಇದು ತಗೊಂಡಿದ್ನಲ್ಲ, ಹುರಿದ ಎಳ್ಳಿಂದು ಪುಡಿಯನ್ನು. ಅದು ಪುಡಿ ಆದಮೇಲೂ ಅಷ್ಟೇ ಕ್ವಾಂಟಿಟಿ ಇತ್ತು. ಈಗ ಬೆಲ್ಲನ ಇದೇ ಬಟ್ಲಲ್ಲಿ ಅರ್ಧ ಬಟ್ಲು ಬೆಲ್ಲ ತೊಗೊಂಡ್ರೆ ಸಾಕು. ನೀವು ಸ್ವೀಟ್ ಜಾಸ್ತಿ ಬೇಕಂತಿದ್ರೆ ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಳಿ. ಅಂದರೆ 3/4 ಬಟ್ಲೆ ತೊಗೋಬೋದು. ಇನ್ನೂ ಜಾಸ್ತಿ ಹಾಕಿದರೆ ತುಂಬ ಬಾಯಿ ಕಟ್ಟೋಷ್ಟು ಸಿಹಿ ಆಗುತ್ತೆ. ಇದು ಈ ಅರ್ಧ ಬಟ್ಲು ಅನ್ನೋದು ಕರೆಕ್ಟ್ ಕ್ವಾಂಟಿಟಿ. ಆ ಕ್ವಾಂಟಿಟಿಗೆ ಅಂದರೆ ಎಳ್ಳಿನ ಕ್ವಾಂಟಿಟಿಗೆ. ಈಗ ನೋಡಿ, ಬೆಲ್ಲ ಹಾಕಿದ್ದೀನಿ. ಒಂಚೂರು ಒಂದು 4 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ನೋಡಿ, 1 ಸೆಕೆಂಡ್ ಮಿಕ್ಸಿನ ಆಡಿಸಿದ್ರೆ ಸಾಕು. ಇಷ್ಟು ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಈಗ ಬೆಲ್ಲದ ಪಾಕ ಮಾಡಿಬಿಟ್ಟು ಈ ಪುಡಿನ ಹಾಕಿಬಿಟ್ಟು ಉಂಡೆ ಕಟ್ಟಬೇಕಾಗತ್ತೆ. ಬೆಲ್ಲ ಕರಗಿ ಪಾಕ ಬರ್ತಾ ಇದೆ. ಇದು ಉಂಡೆ ಕಟ್ಟೋ ಅದಕ್ಕೆ ಪಾಕ ಬಂದರೆ ಸಾಕು. ಅದು ಸ್ವಲ್ಪ ನೀರಲ್ಲಿ ಹಾಕಿ ಟೆಸ್ಟ್ ಮಾಡಿ ನೋಡ್ಕೋಬೇಕಾಗತ್ತೆ. ನೋಡಿ, ಉಂಡೆ ಕಟ್ಟೋಷ್ಟು ಅದಕ್ಕಾಗಿದೆ. ಈ ಥರ ಬೆರಳಲ್ಲಿ ಹಿಡಿಯೋಕ್ಕೆ ಈಸಿಯಾಗಿ ಬರಬೇಕದು. ನೋಡಿ, ಈ ಥರ ಇರಬೇಕು. ಅಂಟ್ಕೋಬಾರ್ದು ಬೆರಳಿಗೆ. ಈ ಟೈಮಲ್ಲಿ ನಾವು ಆಫ್ ಮಾಡಿಬಿಡ್ಬೇಕಾಯ್ತು ಒಲೆನ. ಈಗ ಒಲೆ ಆಫ್ ಮಾಡ್ಕೊಂಡಿದ್ದೀನಿ. ಅದಕ್ಕೇ ನಾ ಎಳ್ಳಿನ ಮಿಶ್ರಣ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡಿದ್ದೆಲ್ಲ ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗೆಲ್ಲ ಮಿಕ್ಸಪ್ ಮಾಡ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಡ್ಬೇಕು ಇದನ್ನ. ಆಮೇಲೆ ಉಂಡೆ ಕಟ್ಕೋಬೋದು. ಈಗ ಮಿಶ್ರಣ ಆರಿದೆ. ಸಾಧಾರಣವಾಗಿ ಉಂಡೆ ಕಟ್ಟೋ ಹದಕ್ಕಿದೆ. ಕಟ್ಬೋದು. ಕೈಗೆ ನಿಮಗೆ ಅಂಟ್ತಾ ಇದೆ ಅಂಥೇಳಿ ಅನಿಸಿದ್ರೆ ಸ್ವಲ್ಪ ತುಪ್ಪ ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಕಟ್ಕೋಬೋದು. ನೋಡಿ, ನಾನು ಎಲ್ಲ ಉಂಡೆಗಳನ್ನು ಕಟ್ಟಿಯಾಗಿದೆ. ನಾನು ತಗೊಂಡು ಎಳ್ಳಿನ ಕ್ವಾಂಟಿಟಿಗೆ ಒಂದು 12 ಉಂಡೆ ಆಗಿದೆ ನನಗೆ. ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ನಾನು. ಥ್ಯಾಂಕ್ ಯು.